ಹಾಯ್ ಹಲೋ ಒನ್ಸ್ ಅಗೇನ್ ವೆಲ್ಕಮ್ ಟು ದ ಲೆಜೆಂಡ್ ಯೂಟ್ಯೂಬ್ ಚಾನಲ್. ಆತ್ಮೀಯ ವಿದ್ಯಾರ್ಥಿಗಳೇ, ನೀಟ್ 2025ಗೆ ಸಂಬಂಧಪಟ್ಟಂತ ಒಂದು ಲೇಟೆಸ್ಟ್ ಅಪ್ಡೇಟ್ ಪ್ರೊವೈಡ್ ಆಗಿದೆ. ಈ ಒಂದು ಅಪ್ಡೇಟ್ ಅಲ್ಲಿ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಹಾಗೆ ಲಾಸ್ಟ್ ಡೇಟ್ ಯಾವಾಗಿದೆ, ಹಾಗೆ ನೀವು ಯಾವ ಯಾವ ಕೆಟಗರಿ ಎಷ್ಟೆಷ್ಟು ಅಮೌಂಟ್ ನ ಫಿಲ್ ಮಾಡಬೇಕು, ಹಾಗೆ ಎಕ್ಸಾಮಿನೇಷನ್ ಡೇಟ್, ಹಾಗೆ ಒಂದು ಟ್ಯಾಂಟೇಟಿವ್ ಎಕ್ಸಾಮಿನೇಷನ್ ರಿಸಲ್ಟ್ ಡೇಟ್ ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತಹ ಒಂದು ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡುವಂತಹ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಎಸ್, ಮೊದಲನೇದಾಗಿ ಇಲ್ಲಿ ಅಪ್ಲಿಕೇಶನ್ ಆನ್ಲೈನ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫಾರ್ಮ್, ಯಾವ ಡೇಟ್ ಇಂದ ನೀವು ಅಪ್ಲಿಕೇಶನ್ ಫಾರ್ಮ್ ನ ಸ್ಟಾರ್ಟ್ ಮಾಡಬಹುದು, ಹಾಗೆ ಲಾಸ್ಟ್ ಡೇಟ್ ಯಾವುದು ಅಂತ ಹೇಳಿದ್ರೆ 7th February 2025 ಇಂದ ಅಪ್ಲಿಕೇಶನ್ ನೀವು ಸಬ್ಮಿಷನ್ಗೆ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟ್ 7th March, 7ನೇ ತಾರೀಕು ಮಾರ್ಚ್ 11:50 PM. ಅಲ್ಲಿವರೆಗೂ ನಿಮಗೆ ಅಪ್ಲಿಕೇಶನ್ ಸಬ್ಮಿಷನ್ ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ, ಟೈಮಿಂಗ್ಸ್ ಇರುತ್ತೆ. ಅದಾದ ನಂತರ ಲಾಸ್ಟ್ ಡೇಟ್ ಆಫ್ ಸಕ್ಸಸ್ಫುಲ್ ಟ್ರಾನ್ಸಾಕ್ಷನ್ಸ್ ಆಫ್ ಫೀ ಥ್ರೂ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮತ್ತೆ ನೆಟ್ ಬ್ಯಾಂಕಿಂಗ್ ಅಥವಾ UPI ಅಂತ ಹೇಳಿದ್ರೆ ಅದು ಕೂಡ 7th March ಆಗಿರುತ್ತೆ. ಲಾಸ್ಟ್ ಡೇಟ್ ಏನಿದೆ ಅದೇ ಡೇಟು ಅದೇ ಟೈಮೇ ಆಗಿರುತ್ತೆ. ಹಾಗೆ ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಫೀಸ್ ಇದೆ ಅದನ್ನ ಇಲ್ಲಿ ನೋಡ್ತಾ ಹೋದ್ರಿ ಅಂದ್ರೆ, ಜನರಲ್ ಅವ್ರಿಗೆ ಏನಿದೆ 1700 ರೂಪೀಸ್ ಇದೆ. ಜನರಲ್ ಮತ್ತೆ EVS ಕೋಟಾ ಮತ್ತೆ OBS NCL ಕೋಟಾ ಇತ್ತು ಅಂತ ಹೇಳಿದ್ರೆ 1600 ರೂಪಾಯಿ ಇರುತ್ತೆ. SC ST PWBD ಹಾಗೆ ಥರ್ಡ್ ಜೆಂಡರ್ ಇದ್ರು ಅಂತ ಹೇಳಿದ್ರೆ 1000 ರೂಪೀಸ್ ಇರುತ್ತೆ. ಇಲ್ಲಿ ಪ್ರೊಸೆಸಿಂಗ್ ಫೀ ಎಕ್ಸ್ಟ್ರಾ ಏನಿರುತ್ತೆ ಅದನ್ನ ನೀವು ಪೇ ಮಾಡಬೇಕು ಅಂತ ಹೇಳಿದರೆ, ಇಫ್ ಇನ್ ಕೇಸ್ ಯಾರಾದ್ರೂ ಔಟ್ಸೈಡ್ ಇಂಡಿಯಾದಿಂದ ಏನಾದ್ರು ಎಕ್ಸಾಮ್ ನ ಅಟೆಂಡ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ 9500 ರೂಪೀಸ್ ಫೀಸ್ ನ ಇಲ್ಲಿ ಫಿಕ್ಸ್ ಮಾಡಿದ್ದಾರೆ. ಎಸ್, ಇದಿಷ್ಟು ಫೀಸ್ ಬಗ್ಗೆ ಇನ್ಫಾರ್ಮೇಶನ್ ಆಯ್ತು ಅಂದ್ರೆ, ಈಗ ನೆಕ್ಸ್ಟ್ ಅನೌನ್ಸ್ಮೆಂಟ್ ಆಫ್ ದ ಸಿಟಿ ಇವೆಲ್ಲ ನೆಕ್ಸ್ಟ್ ನಿಮಗೆ ಬರುತ್ತೆ. ಎಕ್ಸಾಮ್ ಹತ್ರ ಬಂದ ಹಾಗೆ ನೀವು ಯಾವ ಸಿಟಿಗೆ ನಿಮ್ಮ ಅಲಾಟ್ ಮಾಡಿದ್ದಾರೆ ಹಾಗೆ ಯಾವ ಸೆಂಟರ್ ಇದೆ ಎಲ್ಲ ಇನ್ಫಾರ್ಮೇಶನ್ ನೆಕ್ಸ್ಟ್ ನಿಮಗೆ ಅವಶ್ಯಕತೆ ಬೀಳುತ್ತೆ. ನಮಗೆ ಇಲ್ಲಿ ಮೇನ್ ಆಗಿ ಬೇಕಾಗಿದ್ದು ಅಂತ ಹೇಳಿದ್ರೆ ಡೇಟ್ ಆಫ್ ಎಕ್ಸಾಮಿನೇಷನ್. ಡೇಟ್ ಆಫ್ ಎಕ್ಸಾಮಿನೇಷನ್ 4 May 2025, 4ನೇ ತಾರೀಕು ಮೇ 2025ಕ್ಕೆ ನಿಮ್ಮ ನೀಟ್ 2025 ಎಕ್ಸಾಮ್ ಶೆಡ್ಯೂಲ್ ಫಿಕ್ಸ್ ಆಗಿದೆ. ಇಲ್ಲಿ ಡ್ಯೂರೇಷನ್ ಆಫ್ ದ ಎಕ್ಸಾಮ್ ಇದಕ್ಕೆ ಸ್ವಲ್ಪ ನೀವು ಅಬ್ಸರ್ವ್ ಮಾಡಬೇಕು, ಯಾಕಂದ್ರೆ ಲಾಸ್ಟ್ ಇಯರ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಈಗ ಕೂಡ ಸ್ವಲ್ಪ ಅಪ್ಡೇಟ್ ನ ಮಾಡಿದ್ದಾರೆ. ಆ ಒಂದು 4 ಇಂಪಾರ್ಟೆಂಟ್ ಅಪ್ಡೇಟ್ಸ್ ಕೂಡ ಒಂದು ಬೇರೆ ವಿಡಿಯೋದಲ್ಲಿ ಹೇಳುವಂತಹ ಪ್ರಯತ್ನ ಮಾಡಿದ್ದೀನಿ. ನೀವು ಅಲ್ಲೂ ಕೂಡ ನೋಡಿದ್ರಿ ಅಂದ್ರೆ ಲಾಸ್ಟ್ ಎಕ್ಸಾಮ್ ಮತ್ತೆ ಈ ಎಕ್ಸಾಮ್ಗೆ ಏನು ಮಾಡಿಫಿಕೇಶನ್ ಆಗಿದೆ ಆ ಎಲ್ಲ ಇನ್ಫಾರ್ಮೇಶನ್ ಕೂಡ ನಿಮಗೆ ಕ್ಲಿಯರ್ ಆಗಿ ಸಿಗುತ್ತೆ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಡ್ಯೂರೇಷನ್ ಆಫ್ ದ ಎಕ್ಸಾಮ್ ಈಸ್ 180 minutes, ಅದು 3 hours ಆಗಿರುತ್ತೆ. ಹಾಗೆ ಟೈಮಿಂಗ್ ಆಫ್ ದ ಎಕ್ಸಾಮ್ ಕೂಡ ಕೊಟ್ಟಿದ್ದಾರೆ 2 PM to 5 PM. ಹಾಗೆ ನೆಕ್ಸ್ಟ್ ಸೆಂಟರ್ ಆಫ್ ನೀಟ್ ಅದನ್ನ ಪ್ರೊವೈಡ್ ಮಾಡ್ತಾರೆ, ಅಡ್ಮಿಟ್ ಕಾರ್ಡ್ ಅಲ್ಲೆಲ್ಲ ಇರುತ್ತೆ. ಹಾಗೆ ಡಿಸ್ಪ್ಲೇ ಆಫ್ ರೆಕಾರ್ಡ್ ರೆಸ್ಪಾನ್ಸಸ್ ಅಂಡ್ ಆನ್ಸರ್ಸ್ ವಿಲ್ ಬಿ ಇಂಟಿಮೇಟ್ ಲೇಟರ್ ಆನ್ ವೆಬ್ಸೈಟ್. ಅದನ್ನ ಇನ್ನ ಅಪ್ಕಮಿಂಗ್ ಡೇಸ್ ಅದು ನಿಮ್ಮ ವೆಬ್ಸೈಟ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಯಾವುದೇ ರೀತಿಯಾದಂತಹ ಅಪ್ಡೇಟಿಗೋಸ್ಕರ ಇಲ್ಲಿ 2 ವೆಬ್ಸೈಟ್ ನ ಪ್ರೊವೈಡ್ ಮಾಡಿದ್ದಾರೆ. ಈ 2 ವೆಬ್ಸೈಟ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರಿ ಅಂದ್ರೆ ನೀಟ್ 2025ಗೆ ಸಂಬಂಧಪಟ್ಟಂತಹ ಎಲ್ಲ ಅಪ್ಡೇಟ್ಸ್ ಕೂಡ ಈ ಒಂದು 2 ವೆಬ್ಸೈಟ್ಸ್ ಅಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ಒಂದು ರಿಸಲ್ಟ್ ವಿಷಯಕ್ಕೆ ಬಂದ್ವಿ ಅಂತ ಹೇಳಿದ್ರೆ, ಹಾಗಿದ್ರೆ ರಿಸಲ್ಟ್ ನಿಮಗೆ ಯಾವಾಗ ಬರಬಹುದು, ಒಂದು ಟ್ಯಾಂಟೇಟಿವ್ ಡೇಟ್ ನ ಪ್ರೊವೈಡ್ ಮಾಡಿದ್ದಾರೆ. ಅದು June 14, 2025, June 14ನೇ ತಾರೀಕಿಗೆ ಅವರು ರಿಸಲ್ಟ್ ಅನೌನ್ಸ್ ಮಾಡಬಹುದು ಅಂತ ಹೇಳಿ ಹೇಳಿದ್ದಾರೆ. ಪ್ಲಸ್ ಆರ್ ಮೈನಸ್ 1 or 2 days ಆಗಬಹುದು, ಅಥವಾ ಅದೇ ಡೇಟಿಗೆ ನಿಮ್ಮ ನೀಟ್ ರಿಸಲ್ಟ್ ಬರಬಹುದು. ಎಸ್, ಇದಿಷ್ಟು ನಿನ್ನೆ ಕೊಟ್ಟಂತಹ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ. ಇದೇ ರೀತಿ ಅಪ್ಡೇಟಿಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ಎಲ್ಲಾ ಡೇಟ್ ಒಳಗಡೆ ನೀವು ಲಾಸ್ಟ್ ಡೇಟ್ ವರ್ಗೂ ಕೂಡ ಕಾಯಬೇಡಿ. ಹಾಗೆ ಫಸ್ಟ್ ಡೇಟ್ ನಾನೇ ಫಸ್ಟ್ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿ ಅವಸರ ಮಾಡಕ್ ಹೋಗ್ಬೇಡಿ. ಟೇಕ್ ಯುವರ್ ಓನ್ ಟೈಮ್, ಎಲ್ಲ ಡಾಕ್ಯುಮೆಂಟ್ಸ್ ಒಟ್ಟಿಗೆ ಇಟ್ಕೊಂಡು ಅಪ್ಲಿಕೇಶನ್ ಕರೆಕ್ಟ್ ಆಗಿ ಫಿಲ್ ಮಾಡಿ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದಿಸ್ ವಿಡಿಯೋ. ವಿ ವಿಲ್ ಮೀಟ್ ಸೂನ್ ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್.